ಅನಾರೋಗ್ಯ ಇದ್ದರೆ 15 ದಿನ ವಿಶೇಷ ಆಹಾರದ ಅವಕಾಶವನ್ನು ಕೊಡಬಹುದು. ಅದನ್ನು ಹೊರತುಪಡಿಸಿ ಮನೆಯಿಂದ ಊಟ ತರಲಿಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರ್ದು. ಮನೆ ಊಟ ಹಾಸಿಗೆಗೆ ದರ್ಶನ್ ಪರ ವಕೀಲರು ಮನವಿ ಮಾಡಿಕೊಂಡಿದ್ದಾರೆ. ಅದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು. ದರ್ಶನ್ ಅರ್ಜಿ ಹಾಕುವಾಗ ಪ್ರೋಟೀನ್ ಅನ್ನು ಕೇಳಿದ್ದಾರೆ. ಚಿತ್ರನಟ ಆಗಿರೋದ್ರಿಂದ ದೈಹಿಕವಾಗಿ ಬಲಿಷ್ಠವಾಗಿರಬೇಕು. ದರ್ಶನ್ ಅರ್ಜಿ ಹಾಕುವಾಗ ಪ್ರೋಟೀನ್ ಅನ್ನು ಕೇಳಿದ್ದಾರೆ ಅನ್ನುವಂತಹ ಅಂಶವನ್ನು ಕೂಡ ಉಲ್ಲೇಖಿಸಿದ್ದಾರೆ. ದರ್ಶನ್ ಚಿತ್ರನಟ, ಹಾಗಾಗಿ ಮೈಕಟ್ಟನ್ನು ಸರಿಯಾಗಿ ಇಟ್ಕೋಬೇಕಾಗುತ್ತೆ. ಆ ವಿಚಾರವನ್ನು ಕೂಡ ಈಗ ಉಲ್ಲೇಖಿಸ್ತಾ ಇರುವಂತಹದ್ದು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಅದರ ಜೊತೆಗೆ ಮಾಂಸಾಹಾರದ ವಿಚಾರವನ್ನು ಕೂಡ ಅಲ್ಲಿ ಉಲ್ಲೇಖಿಸಿದ್ದಾರೆ. ಎಲ್ಲ ಅಂಶಗಳನ್ನು ಮನಗಂಡು ಕೆಲವೇ ಕ್ಷಣಗಳಲ್ಲಿ ಆದೇಶ ಹೊರಬೀಳುವಂತಹ ಸಾಧ್ಯತೆ ಇದೆ. ನ್ಯಾಯಾಧೀಶರು ಯಾವ ರೀತಿಯ ಆದೇಶವನ್ನು ಕೊಡ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ವಾದ ಪ್ರತಿವಾದವನ್ನು ಆಲಿಸಿ ಆಗಿದೆ. ಈಗ ಹಲವು ಅಂಶಗಳನ್ನು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ತಮ್ಮ ವಾದದಲ್ಲಿ ಉಲ್ಲೇಖಿಸ್ತಾ ಇದ್ದಾರೆ. ಮಾಂಸಾಹಾರವನ್ನು ಪ್ರತಿದಿನ ದರ್ಶನ್ ಕೇಳ್ತಾರೆ. ಜೊತೆಗೆ ನಾನು ಪ್ರತಿದಿನ ವರ್ಕೌಟ್ ಮಾಡ್ತಿದ್ದೆ ಅಂತೇಳಿ ಅವರು ಮನವಿ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಅವರಿಗೆ ಬೆನ್ನು ನೋವು ಆಗಿರಲಿಲ್ಲ ಅನ್ನೋದನ್ನು ಕೂಡ ಉಲ್ಲೇಖಿಸಿರುವಂತಹದ್ದು. ದರ್ಶನ್ ಅರ್ಜಿ ಹಾಕುವಂತಹ ಸಂದರ್ಭದಲ್ಲಿ ಪ್ರೋಟೀನ್ ಅನ್ನು ಕೂಡ ಕೇಳಿದ್ದಾರೆ ಅನ್ನೋದನ್ನು ಉಲ್ಲೇಖಿಸಿದ್ದಾರೆ. ಈ ಎಲ್ಲ ಅಂಶಗಳನ್ನು ಉಲ್ಲೇಖಿಸಿ ದರ್ಶನ್ ಅವರಿಗೆ ಯಾವುದೇ ಕಾರಣಕ್ಕೂ ಮನೆ ಊಟವನ್ನು ಕೊಡಬಾರ್ದು ಅಂಥೇಳಿ ಪ್ರಬಲ ವಾದವನ್ನು ಮಂಡಿಸ್ತಾ ಇದ್ದಾರೆ ಈಗ ಪ್ರಸನ್ನ ಕುಮಾರ್ ಅವರು. ನಾನು ಪ್ರತಿನಿತ್ಯ ವರ್ಕೌಟ್ ಮಾಡ್ತಾ ಇದ್ದೆ ಅನ್ನುವಂತಹ ವಿಚಾರವನ್ನು ಕೂಡ ಉಲ್ಲೇಖಿಸಿದ್ದಾರೆ. 10 kg ತೂಕ ಕಡಿಮೆ ಆಗಿರುವಂತಹದ್ದು, ಈಗ ಇದ್ದಕ್ಕಿದ್ದಂತೆ ಬೆನ್ನು ನೋವು ಬಂದಿದೆ ಅನ್ನುವಂತಹ ವಿಚಾರವನ್ನು ಕೂಡ ಆ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ. ಈ ಎಲ್ಲ ಅಂಶಗಳನ್ನು ಉಲ್ಲೇಖಿಸಿ ಈಗ ಪ್ರತಿವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ ಪ್ರಸನ್ನ ಕುಮಾರ್ ಅವರು. ಈಗ ವಾದ ಪ್ರತಿವಾದವನ್ನು ಆಲಿಸಿ ಇವತ್ತೇನೆ ಆದೇಶ ಹೊರಬೀಳುತ್ತಾ ಅನ್ನುವಂತಹ ಕುತೂಹಲ ಇದೆ. ಮೊದಲು ಇದು ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ವಿಚಾರಣೆಯಾಗಿತ್ತು. ಅದಾದ ಮೇಲೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ವರ್ಗಾವಣೆಯಾಗಿತ್ತು. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಇವತ್ತು ಮತ್ತೆ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಲಾಗಿದೆ. ದರ್ಶನ್ ಪರ ವಕೀಲರ ವಾದ ಕಂಪ್ಲೀಟ್ ಆಗಿದೆ. ಜೈಲಾಧಿಕಾರಿಗಳಿಗೆ ಬರೆದಂತಹ ಪತ್ರದಲ್ಲಿ ಪ್ರೋಟೀನ್ ಅನ್ನು ಕೇಳಿದ್ದಾರೆ ದರ್ಶನ್ ಅನ್ನುವಂತಹ ಅಂಶವನ್ನು ನ್ಯಾಯಾಧೀಶರ ಗಮನಕ್ಕೆ ತಂದಿದ್ದಾರೆ. ಮನೆಯ ಊಟವನ್ನು ನೀಡಿ ಅಂತೇಳಿ ದರ್ಶನ್ ಎಲ್ಲೂ ಕೂಡ ಕೇಳಿಲ್ಲ. SPP ಪ್ರಸನ್ನ ಕುಮಾರ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ನೋಡಿ, ಒಂದು ಅಂಶವನ್ನು ಇಟ್ಕೊಂಡು ದರ್ಶನ್ ಅವರಿಗೆ ಮನೆ ಊಟವನ್ನು ಕೊಡಬಾರ್ದು ಅಂಥೇಳಿ ಪ್ರಬಲವಾಗಿ ವಾದವನ್ನು ಮಂಡಿಸ್ತಾ ಇರುವಂತಹದ್ದು. ಪ್ರೋಟೀನ್ ಆಹಾರ ನೀಡಬೇಕು ಅಂಥೇಳಿ ಪತ್ರದಲ್ಲಿ ಬರೆದಿದ್ದಾರೆಯೇ ಹೊರತು ಮನೆ ಊಟವನ್ನು ಕೊಡಿ ಅಂತ ಎಲ್ಲೂ ಕೇಳಿಲ್ಲ. ನಾನು ಪ್ರತಿನಿತ್ಯ ವರ್ಕೌಟ್ ಮಾಡ್ತಾ ಇದ್ದೆ ಅಂತ ಕೂಡ ಬರೆದಿದ್ದಾರೆ.